ನಾಯಕ ಆರ್ ಅಶೋಕ್ ಆಗ್ರಹ ಬೆಚ್ಚಿ ಬೀಳುವಂತ ಘಟನೆ ನಡೆದರೂ ಕ್ರಮ ಕೈಗೊಂಡಿಲ್ಲ. ಪ್ರಕರಣದ ನೈತಿಕ ಹೊಣೆ ಹೊತ್ತು ರಾಜೀನಾಮೆ ನೀಡಲಿ, ತಪ್ಪಿತಸ್ಥರ ವಿರುದ್ಧ ಕ್ರಮಕ್ಕೆ ಆರ್ ಅಶೋಕ್ ಆಗ್ರಹ ಮಾಡಿದ್ದಾರೆ. ಬಳ್ಳಾರಿಯ ವಿಚಾರದಲ್ಲಿ ನಮಗೆ ಅದು ಆವಾಗಲೇ ಮಾಹಿತಿ ಬಂದಾಗ ನಾವು ಒಂದು ಸಮಿತಿಯನ್ನು ರಚನೆ ಮಾಡಿ ರಾಜೀವ್ ಗಾಂಧಿ ಏನು ಆರೋಗ್ಯ ವಿಶ್ವವಿದ್ಯಾನಿಲಯ ಹೆಲ್ತ್ ಯೂನಿವರ್ಸಿಟಿ ಇದೆ ಅವ್ರ ಮುಖಾಂತರ ಅದೊಂದು ತಂಡವನ್ನು ಅಲ್ಲಿ ಕಳಿಸ್ಕೊಟ್ಟು ಅಲ್ಲಿ ನೀವು ಇದನ್ನು ಪರಿಶೀಲನೆ ಮಾಡಿ ಅಂತಲೂ ಕೂಡ ಹೇಳಿದ್ರು. ಸೊ ಅವರು ಅದನ್ನು ಒಂದು ವರದಿಯನ್ನು ಕೊಟ್ಟಿದ್ದಾರೆ. ಅಲ್ಲಿ ಅದೇ ವೈದ್ಯರ ಮತ್ತು ಇನ್ನೊಬ್ಬರು ಯಾವುದೋ ಲೋಪದೋಷ ಇಲ್ಲ ಅಂತ ಅವ್ರ ಪ್ರೊಸೀಜರ್ ಎಲ್ಲ ಕರೆಕ್ಟಾಗಿ ಮಾಡಿದ್ದಾರೆ. ಅವರಲ್ಲಿ ಅಲ್ಲೂ ಕೂಡ ಎಡವು ಹಾಗೆ ಅವರು ಯಾವುದೇ ತಪ್ಪು ಮಾಡಿಲ್ಲ ಅಂತ ಹೇಳಿದ್ದಾರೆ. ಆದರೆ ಇನ್ನೊಂದು ಏನಂತ ಹೇಳಿದ್ರೆ ಒಂದು ಕೆಲವು ಔಷಧಿಗಳನ್ನ ನಾವು ಪರಿಶೀಲನೆಗೆ ನಾವು ಕಳಿಸಿದ್ದೀವಿ ಲ್ಯಾಬ್ಗಳಿಗೆ. ಆ ಔಷಧಿಗಳು ಏನಾದರೂ ಹೆಚ್ಚು ಕಡಿಮೆ ಇದೆಯಾ ಇಲ್ವಾ ಅಂತ, ಯಾಕಂದರೆ ಅದನ್ನು ನಮಗೊಂದು ದೃಢೀಕರಣ ಆಗುವಂಥದ್ದಕ್ಕೆ ನಾವು ಅದನ್ನು ಟೆಸ್ಟ್. ಓಕೆ, ಮತ್ತೊಂದು ಕಡೆ ರೇಣುಕಾರಾಧ್ಯ ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ. ರೇಣುಕಾರಾಧ್ಯ ಆರಂಭದಲ್ಲಿ ನಾವು ಹೇಳಿದ್ವಿ, ಡಾಕ್ಟರ್ಗಳ ಪದೇ ಅದು ಗೊತ್ತಿಲ್ಲದೆ ಹೇಳುವಂಥ ವಿಚಾರ. ಡಾಕ್ಟರ್ ತಪ್ಪು ಮಾಡಿದ್ದಾರೆ. ಡಾಕ್ಟರ್ ತಪ್ಪಲ್ಲ, ಇಲ್ಲಿ ಹಾಗಂತ ಇಲ್ಲಿ ಸರ್ಟಿಫಿಕೇಟ್ ಕೊಡ್ತಾ ಇರೋದಲ್ಲ. ಅಂದರೆ ಅದರ ಪ್ರೊಸೀಜರ್ ಹೆಂಗಿರುತ್ತೆ ಅಂತ ನಾವು ನೋಡ್ತೀವಲ್ವಾ. ಅದೇ ಡಾಕ್ಟ್ರು ತುಂಬ ಜನ ಬರ್ತಾ ಇರ್ತಾರೆ, ನೋಡ್ತಾರೆ. ಬಾಣಂತಿಯರಿಗೆ ಇದು ಫಿಕ್ಸು, ಐ ವಿ ಫ್ಲೂಯಿಡ್ ಹಿಂಗೆ ಮೇಲಕ್ಕೆ ಹಾಕ್ಬಿಟ್ಟ ಇದೆಯಲ್ಲ, ಆ ಗ್ಲೂಕೋಸ್ ಥರ ಐ ವಿ ಫ್ಲೂಯಿಡ್. ಅವು ಸ್ವಲ್ಪ ಡೆಲಿವರಿ ಆದ ನಂತರ ಸ್ವಲ್ಪ ನಿಸ್ತೇಜ್ ಆಗಿರುತ್ತೆ, ಆ ಬಾಡಿಗೆ ಕೊಡುವಂಥದ್ದು. ಅಲ್ಲಿ ಏನಿರುತ್ತೆ ಮೆಡಿಕಲಲ್ಲಿ ಕೊಡ್ತಾರೆ. ಸೊ ಈ ಹಿಂದೆ ಕೂಡ ಇಂಥದ್ದಾಗಿತ್ತು ಅಂತೇಳಿ ನಾವು ನಮ್ಮ ಟೀಮ್ ಪ್ರಕಾರ ಹೇಳಿದ್ವಿ, ರಿಪಬ್ಲಿಕನ್ನ ಪ್ರಕಾರ. ಅದಕ್ಕೆ ಒಬ್ಬ ಫಾರ್ಮಸಿಸ್ಟ್ ಇರ್ತಾನೆ, ಅಲ್ಲಿ ಫಾರ್ಮಸಿಸ್ಟ್ ಇರ್ತಾನೋ ಅಥವಾ ಮ್ಯಾನೇಜರ್ ಇರ್ತಾನೋ ಗೊತ್ತಿಲ್ಲ, ಅವನು ಓಕೆ ಮಾಡಬೇಕು ಅದಕ್ಕೆ. ಅದು ಯಾರು ಅನ್ನುವಂಥದ್ದು ಸಿಗುತ್ತಾ? ಈಗ ಲೇಟೆಸ್ಟ್ ಮಾಹಿತಿ ಪ್ರಕಾರ ಮತ್ತೊಮ್ಮೆ ಹೇಳಿ, ಈ ಬಾಣಂತಿಯರ ಸಾವಿಗೆ ಯಾರು ಕಾರಣ? ಈಗ ನಮ್ಮ ಮತ್ತೊಂದು ಆಗ್ರಹ, ಈ ಬಾಣಂತಿಯರ ಸಾವಿಗೆ ಇಲ್ಲಿ ಅಶೋಕ್ ಅವರೊಂದು ಆಗ್ರಹ ಮಾಡಿದ್ದಾರೆ, ರಿಸೈನ್ ಮಾಡಿ ಅಂತ. ಅದು ರಿಸೈನ್ ಆಮೇಲೆ ಮಾಡ್ಕೊಳ್ಳೋಣ. ಫಸ್ಟು 5 ಲಕ್ಷನೋ 10 ಲಕ್ಷನ ಬಿಡುಗಡೆ ಮಾಡಿ ಆ ಜೀವಕ್ಕೆ. ಇಲ್ಲ ಅಂತಂದರೆ ವಿರೋಧ ಪಕ್ಷದವರು ಹೋಗಿ ಹೋರಾಟ ಮಾಡಿ. ಸುಮ್ಮನೆ ಒಂದು ಏನಾದರೂ ಒಂದು ಹೇಳ್ಬಿಡೋದು. ಎಸ್ ರೇಣುಕಾರಾಧ್ಯ, ಓವರ್ ಟು ಯು. ಜಯಪ್ರಕಾಶ್, ಇಲ್ಲಿ ನಾವು 2 ವಿಚಾರಗಳನ್ನ ಹೇಳಲೇಬೇಕಾಗುತ್ತೆ. ಒಂದನೇದು ಏನು ಅಂದ್ರೆ, ರಿಪಬ್ಲಿಕ್ ಕನ್ನಡ ಈ ಸರ್ಕಾರ ಏನು ತನಿಖಾ ತಂಡವನ್ನ ನೇಮಕ ಮಾಡಿತ್ತು, ಆ ವರದಿಯನ್ನ ಕೊಡೋದಕ್ಕಿಂತ ಮುಂಚೆಯೇ ರಿಪಬ್ಲಿಕ್ ಕನ್ನಡ ಒಂದು ಇನ್ವೆಸ್ಟಿಗೇಷನ್ ಅನ್ನ ಮಾಡಿತ್ತು. ಆ ಇನ್ವೆಸ್ಟಿಗೇಷನ್ ಪ್ರಕಾರ ಏನು ಅಲ್ಲಿ ಬಾಣಂತಿಯರ ಸಾವಿಗೆ ಕಾರಣವಾಗಿದ್ದು ಅಲ್ಲಿರ್ತಕ್ಕಂಥ IV ಫ್ಲೂಯಿಡ್ ಜೊತೆಗೆ RL ಬಾಟಲಿಗಳು ಅಂದ್ರೆ ಗ್ಲೂಕೋಸ್ ಬಾಟಲಿಗಳು ಅನ್ನೋದನ್ನ ನವೆಂಬರ್ 16ನೇ ತಾರೀಕು ಬೆಳಗ್ಗೆ 9 ಗಂಟೆಗೆ ಆ ಸುದ್ದಿಯನ್ನ ಬ್ರೇಕ್ ಮಾಡುತ್ತೆ. ಆ ಸಂದರ್ಭದಲ್ಲಿ ನೀವು ಕೂಡ ಆ ಸುದ್ದಿಯನ್ನ ಹೇಳಿದ್ರಿ ಜಯಪ್ರಕಾಶ್. ಆ ಒಂದು ವರದಿ ಈಗ ನಿಜ ಆಗಿರ್ತಕ್ಕಂಥದ್ದು. ಇನ್ನೊಂದು ಕಡೆಗೆ ಆ ಒಂದು ವರದಿಯ ಫಲವಾಗಿ ಈಗ ಅದಕ್ಕೆ ಫಲಶ್ರುತಿ ಕೂಡ ಸಿಕ್ಕಿರ್ತಕ್ಕಂಥದ್ದು. IV ಫ್ಲೂಯಿಡ್ ಹಾಗೂ ಏನು RL ಗಳನ್ನ, ಅದರಲ್ಲೂ ಪ್ರಮುಖವಾಗಿ ಪಶ್ಚಿಮ ಬಂಗಾಳ ಮೂಲದ ಫಾರ್ಮಾ ಕಂಪನಿಗಳಿಂದ ತರಿಸಿಕೊಳ್ತಾ ಇರ್ತಕ್ಕಂಥ ಈ IV ಫ್ಲೂಯಿಡ್ ಹಾಗೂ RL ಗಳನ್ನ ಯಾವುದೇ ಕಾರಣಕ್ಕೂ ಬಳಸಬಾರ್ದು ಅಂತೇಳಿ ಈಗ ರಾಜ್ಯ ವೈದ್ಯಕೀಯ ಸರಬರಾಜು ನಿಗಮದಿಂದ ಎಲ್ಲ ಜಿಲ್ಲಾಸ್ಪತ್ರೆಗಳಿಗೆ ಜೊತೆಗೆ ಎಲ್ಲ ಸರ್ಕಾರಿ ಆಸ್ಪತ್ರೆಗಳಿಗೆ, ಕೇವಲ ಬಳ್ಳಾರಿ ಮಾತ್ರವಲ್ಲ ಇಡೀ ರಾಜ್ಯದಲ್ಲಿ ಇರ್ತಕ್ಕಂಥ ಎಲ್ಲ ಜಿಲ್ಲಾಸ್ಪತ್ರೆಗಳು ಮತ್ತು ಸರ್ಕಾರಿ ಆಸ್ಪತ್ರೆಗಳಿಗೆ ಸೂಚನೆಯನ್ನ ಕೊಟ್ಟು ಅದನ್ನ ಬ್ಯಾನ್ ಮಾಡಿರ್ತಕ್ಕಂಥದ್ದು. ಇದು ನಿಜಕ್ಕೂ ದೊಡ್ಡ ಇಂಪ್ಯಾಕ್ಟ್ ಅಂತ ಹೇಳ್ಬೋದು ಜಯಪ್ರಕಾಶ್. ಇಲ್ಲಿ ಪ್ರಮುಖವಾಗಿ ಆ ಒಂದು ಘಟನೆ ನಡೆದಾಗಿಂದ ಅಂದ್ರೆ ನವೆಂಬರ್ 10ನೇ ತಾರೀಕಿಂದ ಇಲ್ಲಿಯವರೆಗೂ ಸರಣಿ ಸಾವಾಗ್ತಿದ್ರು ಕೂಡ ಅದಕ್ಕೆ ಕಾರಣ ಏನು ಅಂತ ಗೊತ್ತಾಗ್ತಾ ಇರಲಿಲ್ಲ. ಆದ್ರೆ ರಿಪಬ್ಲಿಕ್ ಕನ್ನಡ ಆ ಒಂದು ಪ್ರಕರಣದ ಜಾಡನ್ನ ಹಿಡಿದಾಗ ಕೆಲವೊಂದಿಷ್ಟು ಇನ್ವೆಸ್ಟಿಗೇಷನ್ ಗಳನ್ನು ಕೂಡ ಮಾಡಿದಾಗ ನಾಯಕ ಆರ್ ಅಶೋಕ್ ಆಗ್ರಹ ಬೆಚ್ಚಿ ಬೀಳುವಂತ ಘಟನೆ ನಡೆದರೂ ಕ್ರಮ ಕೈಗೊಂಡಿಲ್ಲ. ಪ್ರಕರಣದ ನೈತಿಕ ಹೊಣೆ ಹೊತ್ತು ರಾಜೀನಾಮೆ ನೀಡಲಿ, ತಪ್ಪಿತಸ್ಥರ ವಿರುದ್ಧ ಕ್ರಮಕ್ಕೆ ಆರ್ ಅಶೋಕ್ ಆಗ್ರಹ ಮಾಡಿದ್ದಾರೆ. ಬಳ್ಳಾರಿಯ ವಿಚಾರದಲ್ಲಿ ನಮಗೆ ಅದು ಆವಾಗಲೇ ಮಾಹಿತಿ ಬಂದಾಗ ನಾವು ಒಂದು ಸಮಿತಿಯನ್ನು ರಚನೆ ಮಾಡಿ ರಾಜೀವ್ ಗಾಂಧಿ ಏನು ಆರೋಗ್ಯ ವಿಶ್ವವಿದ್ಯಾನಿಲಯ ಹೆಲ್ತ್ ಯೂನಿವರ್ಸಿಟಿ ಇದೆ ಅವ್ರ ಮುಖಾಂತರ ಅದೊಂದು ತಂಡವನ್ನು ಅಲ್ಲಿ ಕಳಿಸ್ಕೊಟ್ಟು ಅಲ್ಲಿ ನೀವು ಇದನ್ನು ಪರಿಶೀಲನೆ ಮಾಡಿ ಅಂತಲೂ ಕೂಡ ಹೇಳಿದ್ರು. ಸೊ ಅವರು ಅದನ್ನು ಒಂದು ವರದಿಯನ್ನು ಕೊಟ್ಟಿದ್ದಾರೆ. ಅಲ್ಲಿ ಅದೇ ವೈದ್ಯರ ಮತ್ತು ಇನ್ನೊಬ್ಬರು ಯಾವುದೋ ಲೋಪದೋಷ ಇಲ್ಲ ಅಂತ ಅವ್ರ ಪ್ರೊಸೀಜರ್ ಎಲ್ಲ ಕರೆಕ್ಟಾಗಿ ಮಾಡಿದ್ದಾರೆ. ಅವರಲ್ಲಿ ಅಲ್ಲೂ ಕೂಡ ಎಡವು ಹಾಗೆ ಅವರು ಯಾವುದೇ ತಪ್ಪು ಮಾಡಿಲ್ಲ ಅಂತ ಹೇಳಿದ್ದಾರೆ. ಆದರೆ ಇನ್ನೊಂದು ಏನಂತ ಹೇಳಿದ್ರೆ ಒಂದು ಕೆಲವು ಔಷಧಿಗಳನ್ನ ನಾವು ಪರಿಶೀಲನೆಗೆ ನಾವು ಕಳಿಸಿದ್ದೀವಿ ಲ್ಯಾಬ್ಗಳಿಗೆ. ಆ ಔಷಧಿಗಳು ಏನಾದರೂ ಹೆಚ್ಚು ಕಡಿಮೆ ಇದೆಯಾ ಇಲ್ವಾ ಅಂತ, ಯಾಕಂದರೆ ಅದನ್ನು ನಮಗೊಂದು ದೃಢೀಕರಣ ಆಗುವಂಥದ್ದಕ್ಕೆ ನಾವು ಅದನ್ನು ಟೆಸ್ಟ್. ಓಕೆ, ಮತ್ತೊಂದು ಕಡೆ ರೇಣುಕಾರಾಧ್ಯ ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ. ರೇಣುಕಾರಾಧ್ಯ ಆರಂಭದಲ್ಲಿ ನಾವು ಹೇಳಿದ್ವಿ,
ಡಾಕ್ಟರ್ಗಳ ಪದೇ ಅದು ಗೊತ್ತಿಲ್ಲದೆ ಹೇಳುವಂಥ ವಿಚಾರ. ಡಾಕ್ಟರ್ ತಪ್ಪು ಮಾಡಿದ್ದಾರೆ. ಡಾಕ್ಟರ್ ತಪ್ಪಲ್ಲ ಇಲ್ಲಿ, ಹಾಗಂತ ಇಲ್ಲಿ ಸರ್ಟಿಫಿಕೇಟ್ ಕೊಡ್ತಾ ಇರೋದಲ್ಲ. ಅಂದರೆ ಅದರ ಪ್ರೊಸೀಜರ್ ಹೆಂಗಿರುತ್ತೆ ಅಂತ ನಾವು ನೋಡ್ತೀವಲ್ವಾ. ಅದೇ ಡಾಕ್ಟ್ರು ತುಂಬ ಜನ ಬರ್ತಾ ಇರ್ತಾರೆ, ನೋಡ್ತಾರೆ. ಬಾಣಂತಿಯರಿಗೆ ಇದು ಫಿಕ್ಸು, ಐ ವಿ ಫ್ಲೂಯಿಡ್ ಹಿಂಗೆ ಮೇಲಕ್ಕೆ ಹಾಕ್ಬಿಟ್ಟ ಇದೆಯಲ್ಲ, ಆ ಗ್ಲೂಕೋಸ್ ಥರ ಐ ವಿ ಫ್ಲೂಯಿಡ್. ಅವು ಸ್ವಲ್ಪ ಡೆಲಿವರಿ ಆದ ನಂತರ ಸ್ವಲ್ಪ ನಿಸ್ತೇಜ್ ಆಗಿರುತ್ತೆ, ಆ ಬಾಡಿಗೆ ಕೊಡುವಂಥದ್ದು. ಅಲ್ಲಿ ಏನಿರುತ್ತೆ ಮೆಡಿಕಲಲ್ಲಿ ಕೊಡ್ತಾರೆ. ಸೊ ಈ ಹಿಂದೆ ಕೂಡ ಇಂಥದ್ದಾಗಿತ್ತು ಅಂತೇಳಿ ನಾವು ನಮ್ಮ ಟೀಮ್ ಪ್ರಕಾರ ಹೇಳಿದ್ವಿ, ರಿಪಬ್ಲಿಕನ್ನ ಪ್ರಕಾರ. ಅದಕ್ಕೆ ಒಬ್ಬ ಫಾರ್ಮಸಿಸ್ಟ್ ಇರ್ತಾನೆ, ಅಲ್ಲಿ ಫಾರ್ಮಸಿಸ್ಟ್ ಇರ್ತಾನೋ ಅಥವಾ ಮ್ಯಾನೇಜರ್ ಇರ್ತಾನೋ ಗೊತ್ತಿಲ್ಲ, ಅವನು ಓಕೆ ಮಾಡಬೇಕು ಅದಕ್ಕೆ. ಅದು ಯಾರು ಅನ್ನುವಂಥದ್ದು ಸಿಗುತ್ತಾ? ಈಗ ಲೇಟೆಸ್ಟ್ ಮಾಹಿತಿ ಪ್ರಕಾರ ಮತ್ತೊಮ್ಮೆ ಹೇಳಿ, ಈ ಬಾಣಂತಿಯರ ಸಾವಿಗೆ ಯಾರು ಕಾರಣ? ಈಗ ನಮ್ಮ ಮತ್ತೊಂದು ಆಗ್ರಹ, ಈ ಬಾಣಂತಿಯರ ಸಾವಿಗೆ ಇಲ್ಲಿ ಅಶೋಕ್ ಅವರೊಂದು ಆಗ್ರಹ ಮಾಡಿದ್ದಾರೆ, ರಿಸೈನ್ ಮಾಡಿ ಅಂತ. ಅದು ರಿಸೈನ್ ಆಮೇಲೆ ಮಾಡ್ಕೊಳ್ಳೋಣ. ಫಸ್ಟು 5 ಲಕ್ಷನೋ 10 ಲಕ್ಷನ ಬಿಡುಗಡೆ ಮಾಡಿ ಆ ಜೀವಕ್ಕೆ, ಇಲ್ಲ ಅಂತಂದರೆ ವಿರೋಧ ಪಕ್ಷದವರು ಹೋಗಿ ಹೋರಾಟ ಮಾಡಿ. ಸುಮ್ಮನೆ ಒಂದು ಏನಾದರೂ ಒಂದು ಹೇಳ್ಬಿಡೋದು. ಎಸ್ ರೇಣುಕಾರಾಧ್ಯ, ಓವರ್ ಟು ಯು. ಜಯಪ್ರಕಾಶ್, ಇಲ್ಲಿ ನಾವು 2 ವಿಚಾರಗಳನ್ನ ಹೇಳಲೇಬೇಕಾಗುತ್ತೆ. ಒಂದನೇದು ಏನು ಅಂದ್ರೆ, ರಿಪಬ್ಲಿಕ್ ಕನ್ನಡ ಈ ಸರ್ಕಾರ ಏನು ತನಿಖಾ ತಂಡವನ್ನ ನೇಮಕ ಮಾಡಿತ್ತು, ಆ ವರದಿಯನ್ನ ಕೊಡೋದಕ್ಕಿಂತ ಮುಂಚೆಯೇ ರಿಪಬ್ಲಿಕ್ ಕನ್ನಡ ಒಂದು ಇನ್ವೆಸ್ಟಿಗೇಷನ್ ಅನ್ನ ಮಾಡಿತ್ತು. ಆ ಇನ್ವೆಸ್ಟಿಗೇಷನ್ ಪ್ರಕಾರ ಏನು ಅಲ್ಲಿ ಬಾಣಂತಿಯರ ಸಾವಿಗೆ ಕಾರಣವಾಗಿದ್ದು ಅಲ್ಲಿರ್ತಕ್ಕಂಥ IV ಫ್ಲೂಯಿಡ್ ಜೊತೆಗೆ RL ಬಾಟಲಿಗಳು ಅಂದ್ರೆ ಗ್ಲೂಕೋಸ್ ಬಾಟಲಿಗಳು ಅನ್ನೋದನ್ನ ನವೆಂಬರ್ 16ನೇ ತಾರೀಕು ಬೆಳಗ್ಗೆ 9 ಗಂಟೆಗೆ ಆ ಸುದ್ದಿಯನ್ನ ಬ್ರೇಕ್ ಮಾಡುತ್ತೆ. ಆ ಸಂದರ್ಭದಲ್ಲಿ ನೀವು ಕೂಡ ಆ ಸುದ್ದಿಯನ್ನ ಹೇಳಿದ್ರಿ ಜಯಪ್ರಕಾಶ್. ಆ ಒಂದು ವರದಿ ಈಗ ನಿಜ ಆಗಿರ್ತಕ್ಕಂಥದ್ದು. ಇನ್ನೊಂದು ಕಡೆಗೆ ಆ ಒಂದು ವರದಿಯ ಫಲವಾಗಿ ಈಗ ಅದಕ್ಕೆ ಫಲಶ್ರುತಿ ಕೂಡ ಸಿಕ್ಕಿರ್ತಕ್ಕಂಥದ್ದು. IV ಫ್ಲೂಯಿಡ್ ಹಾಗೂ ಏನು RL ಗಳನ್ನ, ಅದರಲ್ಲೂ ಪ್ರಮುಖವಾಗಿ ಪಶ್ಚಿಮ ಬಂಗಾಳ ಮೂಲದ ಫಾರ್ಮಾ ಕಂಪನಿಗಳಿಂದ ತರಿಸಿಕೊಳ್ತಾ ಇರತಕ್ಕಂಥ ಈ IV ಫ್ಲೂಯಿಡ್ ಹಾಗೂ RL ಗಳನ್ನ ಯಾವುದೇ ಕಾರಣಕ್ಕೂ ಬಳಸಬಾರದು ಅಂತ ಹೇಳಿ ಈಗ ರಾಜ್ಯ ವೈದ್ಯಕೀಯ ಸರಬರಾಜು ನಿಗಮದಿಂದ ಎಲ್ಲಾ ಜಿಲ್ಲಾ ಆಸ್ಪತ್ರೆಗಳಿಗೆ ಜೊತೆಗೆ ಎಲ್ಲ ಸರ್ಕಾರಿ ಆಸ್ಪತ್ರೆಗಳಿಗೆ, ಕೇವಲ ಬಳ್ಳಾರಿ ಮಾತ್ರವಲ್ಲ ಇಡೀ ರಾಜ್ಯದಲ್ಲಿ ಇರತಕ್ಕಂಥ ಎಲ್ಲಾ ಜಿಲ್ಲಾಸ್ಪತ್ರೆಗಳು ಮತ್ತು ಸರ್ಕಾರಿ ಆಸ್ಪತ್ರೆಗಳಿಗೆ ಸೂಚನೆಯನ್ನ ಕೊಟ್ಟು ಅದನ್ನ ಬ್ಯಾನ್ ಮಾಡಿರ್ತಕ್ಕಂಥದ್ದು. ಇದು ನಿಜಕ್ಕೂ ದೊಡ್ಡ ಇಂಪ್ಯಾಕ್ಟ್ ಅಂತ ಹೇಳ್ಬೋದು ಜಯಪ್ರಕಾಶ್. ಇಲ್ಲಿ ಪ್ರಮುಖವಾಗಿ ಆ ಒಂದು ಘಟನೆ ನಡೆದಾಗಿಂದ ಅಂದ್ರೆ ನವೆಂಬರ್ 10ನೇ ತಾರೀಕಿಂದ ಇಲ್ಲಿಯವರೆಗೂ ಸರಣಿ ಸಾವಾಗ್ತಿದ್ರು ಕೂಡ ಅದಕ್ಕೆ ಕಾರಣ ಏನು ಅಂತ ಗೊತ್ತಾಗ್ತಾ ಇರಲಿಲ್ಲ. ಆದ್ರೆ ರಿಪಬ್ಲಿಕ್ ಕನ್ನಡ ಆ ಒಂದು ಪ್ರಕರಣದ ಜಾಡನ್ನ ಹಿಡಿದಾಗ ಕೆಲವೊಂದು ಇನ್ವೆಸ್ಟಿಗೇಷನ್ ಗಳನ್ನು ಕೂಡ ಮಾಡಿದಾಗ ನಾಯಕ ಆರ್ ಅಶೋಕ್ ಆಗ್ರಹ ಬೆಚ್ಚಿ ಬೀಳುವಂತ ಘಟನೆ ನಡೆದರೂ ಕ್ರಮ ಕೈಗೊಂಡಿಲ್ಲ. ಪ್ರಕರಣದ ನೈತಿಕ ಹೊಣೆ ಹೊತ್ತು ರಾಜೀನಾಮೆ ನೀಡಲಿ, ತಪ್ಪಿತಸ್ಥರ ವಿರುದ್ಧ ಕ್ರಮಕ್ಕೆ ಆರ್ ಅಶೋಕ್ ಆಗ್ರಹ ಮಾಡಿದ್ದಾರೆ. ಬಳ್ಳಾರಿಯ ವಿಚಾರದಲ್ಲಿ ನಮಗೆ ಅದು ಆವಾಗಲೇ ಮಾಹಿತಿ ಬಂದಾಗ ನಾವು ಒಂದು ಸಮಿತಿ